ಸುರೇಶ್ ಅವರೇ, ಅಂದರೆ ಕ್ಯಾಮ್ರಾದ ಮುಂದೆ ಮಾತಾಡಲಿಕ್ಕಿಲ್ಲ, ಮಾಧ್ಯಮದ ಮುಂದೆ ಮಾತಾಡಲಿಕ್ಕಿಲ್ಲ. ಕಾಂಗ್ರೆಸ್ಸಿನ ಶಾಸಕರು, ಹಾಲಿ ಸಚಿವರುಗಳು ಹೇಳ್ತಾರೆ, ಬರೋ ದುಡ್ಡನ್ನೆಲ್ಲ ತಗೊಂಡು ಗ್ಯಾರಂಟಿ ಯೋಜನೆಗಳಿಗೆ ಹಾಕಿದೀವಪ್ಪ, ಖರ್ಚು ಮಾಡೋದಕ್ಕೆ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿಲ್ಲ, ಮುಂದಿನ ವರ್ಷದಿಂದ ಆಗಬಹುದು ಯಾಕಂದರೆ ತೆರಿಗೆ ಸಂಗ್ರಹ ಜಾಸ್ತಿ ಆಗುತ್ತೆ. ಕಾಂಗ್ರೆಸ್ಸಿನ ಶಾಸಕರು, ಮಿನಿಸ್ಟರ್ಗಳು ಮಾತಾಡೋ ಈಗ ಎಲ್ರಿಗೂ ಕೂಡ ಒಂದೇ ಸಾರಿ ಆಗಬೇಕು ಅಂತ ಆಸೆ. ಓಕೆ, ಎಲ್ರಿಗೂ ಒಂದೇ ಸಾರಿ ಆಗಬೇಕು ಅಂತ ಆಸೆ. ನಿಧಾನಕ್ಕಾಗತ್ತೆ, ತಾಳ್ಮೆ ಇರಲಿ ಅಂತೀರಿ ನೀವು. ಒಂದೊಂದೇ ಹಂತವಾಗಿ ಮಾಡುವಂಥ ಕೆಲಸ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗ್ತಾ ಇದೆ. ಓಕೆ, ಈ ರಾಜ್ಯವನ್ನು ಪ್ರಗತಿಪರ ರಾಜ್ಯವನ್ನಾಗಿ ತೆಗೆದುಕೊಂಡು ಹೋಗುವಂಥ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ. ಅದರ ಬಗ್ಗೆ ಅನುಮಾನ ಬೇಡ. ಎಸ್ ಪಾಟೀಲ್ ಅಂತೇಳಿ ನಿಮ್ಮ ಪಕ್ಷದ ನಿಲುವು ರಾಮ ಮಂದಿರ ಉದ್ಘಾಟನೆಗೆ ಹೋಗಬಾರ್ದು ಅಂತ ಮಾಡಿ, ಈಗ ನೀವು ಮಾತಾಡ್ತಾ ಹೇಳಿದ್ರೆ ರಾಮನ ಹೆಸರಲ್ಲಿ ಓಟ್ ಕೇಳಕ್ಕೆ ಹೋಗ್ತಾ ಇದ್ದೀರಂತ. ನಮಗೆ ಹಕ್ಕಿದೆ, ನಾವು ಕೇಳಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮ ಏನು ವರಿಷ್ಠರು ತೊಗೊಂಡ್ರು ರಾಮ ಮಂದಿರ ಉದ್ಘಾಟನೆಗೆ ಹೋಗಬಾರ್ದು ಅಂತ, ಆ ನಿಲುವು ಸರಿನಾ ತಪ್ಪ? ನಿಮ್ಮ ವೈಯಕ್ತಿಕ ಅಭಿಪ್ರಾಯ. ಒಂದು ನಿಮಿಷ ಸರ್, ವೈಯಕ್ತಿಕವಾಗಿ ನಿಮ್ಮ ಡಿಸಿಷನ್ಗೆ ಬಿಟ್ಟಿದ್ರೆ, ನೀವು ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮ ಜನವರಿ 22ಕ್ಕೆ ನಡೀತಲ್ಲ, ಹೋಗಬೇಕು ಹೋಗಬಾರ್ದು, ನಿಮ್ಮ ಡಿ ಕೆ ಸುರೇಶ್ ಅವರ ನಿರ್ಧಾರಕ್ಕೆ ಬಿಟ್ಟಿದ್ರೆ ಏನು ಮಾಡ್ತಿದ್ರಿ ನೀವು? ನಾನು ದೇವರನ್ನು ನಂಬ್ತೇನೆ. ವೈಯಕ್ತಿಕವಾಗಿ ಈ ದೇಶದಲ್ಲಿ ಕೋಟ್ಯಾನು ದೇವರುಗಳಿದ್ದಾರೆ. ನಾವು ಒಬ್ಬೊಬ್ಬರು ಒಂದೊಂದು ದೇವರನ್ನು ನಂಬಿಕೊಂಡು ಜೀವನ ನಡೆಸ್ತಾ ಇದ್ದೀವಿ. ಓಕೆ, ಉತ್ತರ ಭಾರತದಲ್ಲಿ ರಾಮನ್ ನೆನೆಸ್ಕೊಂಡು ಜೀವನ ಬದುಕನ್ನು ಕಾಣಿಸ್ತಾ ಇದ್ದಾರೆ. ದಕ್ಷಿಣ ಭಾರತದಲ್ಲಿ ಶಿವನ್ನ ನಂಬಿ ನಾವು ಬದುಕ್ತಾ ಇದ್ದೀವಿ. ದಕ್ಷಿಣ ಭಾರತದವರು ಶಿವನ ಆರಾಧಕರು, ಉತ್ತರ ಭಾರತದವರು ರಾಮನ ಆರಾಧಕರು. ರಾಮನನ್ನ ದೇವರು ಅಂತ ಹೇಳಿ ಯಾರು ಕೂಡ ನಮ್ಮ ದಕ್ಷಿಣ ಭಾರತದಲ್ಲಿ ಪೂಜೆ ಮಾಡೋದಿಲ್ಲ. ಓಕೆ, ಜಾತಿ ಹೆಚ್ಚಾಗಿ. ಓಕೆ, ನೀವು ಹಳ್ಳಿಗಳಲ್ಲಿ ಹೋಗಿ ನೋಡಿ, ಮನೆಗಳಲ್ಲಿ ಫೋಟೋನು ಕೂಡ ಇಡೋದಿಲ್ಲ ಕೆಲವರು. ನಾನು ರಾಮನ ವಿಚಾರದಲ್ಲಿ ನಮ್ಮಪ್ಪ ರಾಮನ ಪೂಜೆ ಮಾಡ್ತಾ ಇದ್ರು. ರಾಮಂದ್ರಕ್ಕೆ ಹೋಗಿ ಬೆಳಗ್ಗೆ ಎದ್ದು ರಾಮನ ಪೂಜೆ ಮಾಡ್ಕೊಬರೋರು. ಫಸ್ಟು ಈಶ್ವರನಿಗೆ ಪೂಜೆ ಮಾಡ್ಕೊಂಡು ಬಂದು ಆಮೇಲೆ ರಾಮನ ಪೂಜೆ ಮಾಡಿ ಬಂದು ಮನೆಯಲ್ಲಿ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ನಿತ್ಯ ಕಾರ್ಯನ ನಡೆಸ್ತಾ ಇದ್ರು. ಅದ್ರ ಬಗ್ಗೆ ಏನಿಲ್ಲ. ನಮ್ಮೂರಲ್ಲಿ ವಾರಕ್ಕೆ 2 ದಿನ ಭಜನೆ ನಡೀತಾ ಇತ್ತು, ಗೊತ್ತಾಯ್ತಲ್ಲ. ಸೊ ಇದೆಲ್ಲವೂ ಕೂಡ ಸಂಪ್ರದಾಯಗಳು. ಆ ಸಂಪ್ರದಾಯಗಳಿಗೆ ನನ್ನ ವಿರೋಧ ಇಲ್ಲ, ಅದರ ಪರವಾಗಿದ್ದೇನೆ, ಅದರ ವಿಚಾರವಾಗಿದ್ದೇನೆ. ನಾನು ಕೂಡ ಈಗಾಗಲೇ ರಾಮನಗರದಲ್ಲಿ ರಾಮಂದ್ರ ಕಟ್ಟುವಂಥ ವಿಚಾರ, ರಾಮನ ಏನು ಬೆಟ್ಟ, ರಾಮದೇವ್ರ ಬೆಟ್ಟ ಇದೆ, ಆ ಬೆಟ್ಟದಲ್ಲಿ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಏನು ಮಾಡ್ಬೋದು ಅಂತಕ್ಕಂಥದ್ದನ್ನು ಈಗಾಗಲೇ ನಾನು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಸ್ಥಳೀಯ ಶಾಸಕರು ಎಲ್ಲರೂ ಸೇರಿ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಸೊ ರಾಮ ಈಗ ದಕ್ಷಿಣ ಭಾರತಕ್ಕೆ ಬರ್ತಾ ಇದ್ದಾನೆ ಅಂತ ಅಲ್ಲ, ಈಗ ಸ್ವಲ್ಪ ಜನ ಮರಳೋ ಜಾತ್ರೆ ಮರಳೋ ಜನದ ಜೊತೆ ಹೋಗ್ಬೇಕಲ್ಲ ನಾನು. ಸೊ ಅದಕ್ಕೆ ರಾಮನಗರದಲ್ಲಿ ರಾಮ ಮಂದಿರ, ಸಿದ್ದರಾಮಯ್ಯನವ್ರು ಜೈ ಶ್ರೀರಾಮ ಅಂದರು. ಅಲ್ಲ, ಜೈ ಶ್ರೀರಾಮ್ ಅಲ್ಲ ಸರ್, ಹೇಳ್ತೀನಿ, ನಿಮ್ಮ ಸ್ವತ್ತಲ್ಲ ಅದು, ಬಿಜೆಪಿಯ ಸ್ವತ್ತಲ್ಲ. ರಾಮ ಮಂದಿರ ಬಿಜೆಪಿಯ ಸ್ವತ್ತಲ್ಲ. ಇವತ್ತೇನಾದ್ರೂ ರಾಮ ಮಂದಿರಕ್ಕೆ ಕಾಯಕಲ್ಪ ಕೊಟ್ಟಿದ್ದಾರೆ ಅಂತ ಅಂದ್ರೆ ಅದು ರಾಜೀವ್ ಗಾಂಧಿ ಅವರು ಕೊಟ್ಟಿರ್ತಕ್ಕಂಥದ್ದೇ ಹೊತ್ತು ಬೇರೆ ಯಾರು ಅಲ್ಲ ಅಂತಕ್ಕಂಥದ್ದು ಯಾರು ಕೂಡ ಮರಿಬಾರ್ದು. ತಮಟೆ ಹೊಡ್ಕೊಂಡು ದಿನ ಈ ದೇವ್ರ ಪೂಜೆ ಮಾಡ್ತೀನಿ, ಆ ದೇವ್ರ ಪೂಜೆ ಮಾಡ್ತೀನಿ ಅಂತ ಹೇಳೋ ಅಂತ ಅವಶ್ಯಕತೆ ಇಲ್ಲ. ನನಗೆ ಕೊಟ್ಟಿರ್ತಕ್ಕಂಥ ಕೆಲಸ ಜನರ ಕಷ್ಟ ಸುಖ ನೋಡು ಅಂತ ಹೇಳಿ ಆ ಕೆಲಸ ನೋಡ್ತೀನಿ. ದಿನ ಬೆಳಗ್ಗೆ ಆದರೆ ಈ ದೇವಸ್ಥಾನಕ್ಕೆ ಹೋಗಿದ್ದೆ, ಆ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಹೋಮ ಮಾಡಿಸ್ದೆ, ಇಲ್ಲಿ ಪೂಜೆ ಮಾಡಿಸ್ದೆ ಅಂತಕ್ಕಂಥದ್ದಲ್ಲ ನನ್ನ ಗುರಿ. ಒಬ್ಬ ಜನಪ್ರತಿನಿಧಿಯಾಗಿ ನಾನೇನು ಕೆಲಸ ಮಾಡಬೇಕು, ನನ್ನ ಜವಾಬ್ದಾರಿಗಳೇನು ಅಂತಕ್ಕಂಥದ್ದನ್ನು ಅರ್ಥಕೊಂಡು ನಾನು ಕೆಲಸ ಮಾಡ್ತಾ ಇದ್ದೇನೆ. ಆ ಒಂದು ನಿಟ್ಟಿನಲ್ಲಿ ನಾನು ಭಗವಂತನೂ ನಂಬ್ತೇನೆ, ಜನರನ್ನು ನಂಬ್ತೇನೆ. ನನಗೆ ಹೆಚ್ಚಿನ ನಂಬಿಕೆ ಇರ್ತಕ್ಕಂಥದ್ದು ಜನರ ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.